ಪಕ್ಷ ಮುಂದೆ ಇದೆ. ಟಿಎಂಸಿ ರಸ್ತೆಗಳೆಲ್ಲ ಚೆನ್ನಾಗಿವೆ, ಕರೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಗಂಡು ಹೆಣ್ಣು ಮಕ್ಕಳಿಗೆ 1,500 ದುಡ್ಡು ಕೂಡ ಕೊಡ್ತಿದ್ದಾರೆ. ಹಾಗಾಗಿ ಕಸ್ಟಮರ್ ತಾನೇ ಆಟೋಮೆಟಿಕ್ ಆಗಿ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಒಬ್ಬಳು ಹೆಂಡತಿ ಇವತ್ತು ಗಂಡನಿಂದ 1 ರೂಪಾಯಿ ಕೂಡ ಪಡಿಲಿಲ್ಲ. ಗಂಡನಿಂದ ಪ್ರತಿ ತಿಂಗಳು 1,500 ರೂಪಾಯಿ ಪಡಲಿಲ್ಲ. ಒಬ್ಬಳು ಹೆಂಡತಿಗೆ ವರ್ಷಕ್ಕೆ 18,000 ರೂಪಾಯಿ ಮಮತಾ ಬ್ಯಾನರ್ಜಿ ಅವರಿಂದ ಕೊಡಲಾಗುತ್ತೆ. ಎಷ್ಟು ಕೊಟ್ಟಿದ್ದಾರೆ? ವರ್ಷಕ್ಕೆ 18,000 ರೂಪಾಯಿ ಸಿಗ್ತಾ ಇದೆ. ತಿಂಗಳಿಗೆ 1,500 ಕೊಡ್ತಾ ಇದಾರಲ್ಲ. ತಿಂಗಳಿಗೆ 1,500 ರೂಪಾಯಿ ಅಂತೆ ಕೊಡ್ತಿದ್ದಾರೆ. ಆಮೇಲೆ ವಿಧವಾ ವೇತನ ಇದೆ. ಮಾಧ್ಯಮಿಕದ ನಂತರದಿಂದ ಗಂಡು ಮಕ್ಕಳಿಗೆ 1,500 ರೂಪಾಯಿ ಅಂತೆ ಕೊಡ್ತಿದ್ದಾರೆ. ಆಮೇಲೆ ನಿಮ್ಮ ರಸ್ತೆಗಳು, ನೀರು ಅಂದ್ರೆ ಬೇಕಾದ ಎಲ್ಲವನ್ನೂ ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತೆ ಮಹಿಳೆಯರು ಸಪೋರ್ಟ್ ಮಾಡಿದ್ರೆ ಅಂದ್ರೆ ಅವ್ರ ಗಂಡಂದಿರು ಸಪೋರ್ಟ್ ಮಾಡಲೇಬೇಕು. ಹೌದು, ಮಹಿಳೆಯರ ಮುಂದೆ ಗಂಡಂದಿರು ಪೂರ್ತಿ ಏಕ್ದಮ್ ನಾರ್ಮಲ್ ಅಲ್ವಾ? ಮಹಿಳೆಯರು ಏನು ಹೇಳಿದ್ರು ಅದನ್ನೇ ಕೇಳಬೇಕು. ಹೌದಾ? ಏಕ್ದಮ್ ನಿಜವಾದ ಮಾತು. ಇಲ್ಲಿ ಸಂಬಳಕ್ಕೆ ಕೆಲಸ ಮಾಡೋರು ಯಾರು ಇಲ್ಲ ಅಲ್ವಾ? ಅವನು ಹೇಳ್ತಿದ್ದಾನೆ ನನ್ನ ಬಾಸ್ ಅಂತ. ಇಲ್ಲಿಯ ಮಹಿಳೆಯರು ಅಂದ್ರೆ ಗಂಡಂದಿರಿಗೆ ಕೆಲಸ ಇಲ್ಲ ಅಲ್ವಾ? ಎಲ್ಲರೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಮಹಿಳೆಯರಿಗೆ ಒಂದು ವಿಲಾಸಿ ಖರ್ಚು, ಒಂದು ಕೈ ಖರ್ಚು ಅಂತ ಇರುತ್ತೆ ಅಲ್ವಾ? ಹಾಗಾದಕ್ಕ ಹೆಣ್ಮಂತು ಗಂಡಂದಿರು ಕೊಡೋಕಿದ್ದೀರಿಕೆ ಆಗಲ್ಲ. ಅದನ್ನು ಮಮತಾ ಬ್ಯಾನರ್ಜಿ 1,500 ರೂಪಾಯಿ ಕೊಡ್ತಿದ್ದಾರೆ. ಅವರಿಗೆ ರಿಲ್ಯಾಕ್ಸ್ ಆಗ್ತಿದೆ. ಅವರು ಆರಾಮಾಗಿ ಮಮತಾ ಬ್ಯಾನರ್ಜಿಯನ್ನೇ ಬಯಸ್ತಿದ್ದಾರೆ. ಮದುವೆಯ ಹಣಕಾಸು ಎಲ್ಲವನ್ನು ಕೊಡುತ್ತಿದ್ದಾರೆ. ಶಾಲೆಯ ಸಾಮಾನುಗಳನ್ನು ಕೊಡ್ತಿದ್ದಾರೆ, ಫೋನ್ ಕೊಡ್ತಿದ್ದಾರೆ, ಸೈಕಲ್ ಕೊಡ್ತಿದ್ದಾರೆ. ಕನ್ಯಾಶ್ರೀ ಹಣ ನಮ್ಮ ಜೇಬು ಖಾಲಿ ಆದ್ರೆ ಆಗಲಿ, ನಮ್ಮ ಅಂಗಡಿಯ ಸಾಮಾನುಗಳ ಬೆಲೆ ಹೆಚ್ಚಾಗುತ್ತಿದೆ. ನಾವು ಎಲ್ಲಿಂದ ನಿಭಾಯಿಸಬೇಕು ಅಂತ ನಮಗೆ ಅರ್ಥವಾಗುತ್ತಿದೆ. ಆದ್ರೆ ಮಹಿಳೆಯರ ಹತ್ರ ಹೇಳಲಾಗುತ್ತಿಲ್ಲ. ಆದ್ರೆ ಒಂದು ಕಡೆಯಿಂದ ತೆಗೆದುಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಕೊಡ್ತಾ ಇದ್ದಾರೆ. ಇದನ್ನು ಒಪ್ಪಲೇಬೇಕು. ಏನಂದ್ರೆ ಒಂದ್ ಕಡೆ ಬೆಲೆ ಹೆಚ್ಚಾಗಿದೆ, ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಆಹಾರದಿಂದ ಹಿಡಿದು ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಯಾವುದೇ ವಸ್ತುವಿನ ಬೆಲೆ ಕಡಿಮೆ ಆಗುತ್ತಿಲ್ಲ, ಹೆಚ್ಚಾಗುತ್ತಲೇ ಇದೆ. ಆದ್ರೆ ಇದನ್ನ ಹೇರ್ಬೋದು, ಈ ಲಕ್ಷ್ಮೀ ಭಂಡಾರನ್ನಿ, ವಿಧವಾ ವೇತನನ್ನಿ, ಇವುಗಳು ಈ ಯುವಕರಿಗೆ ಮಾಧ್ಯಮಿಕದ ನಂತರದಿಂದ ಅವರಿಗೂ ಹಣ ಕೊಡುತ್ತಿದ್ದಾರೆ. ಇವೆಲ್ಲ ನಡೀತಾ ಇದೆ. ಇದರ ನಂತರದ ಪರಿಣಾಮ ಕೆಟ್ಟದಾಗಿದೆ. ಆದ್ರೆ ಸದ್ಯಕ್ಕೆ ಏನು ಕೊಡ್ತಿದ್ದಾರೋ ಅದನ್ನು ನಾವು ಈಗ ಒಪ್ಪಿಕೊಳ್ಳಬೇಕಾಗಿದೆ. ಏನ್ ನಮ್ಗೆ ಕೊಡ್ತಿದ್ದಾರೋ ತಿಂಗಳು ಕಳೆದು ಕೂಡಲೇ 1,500 ರೂಪಾಯಿ ಬಂದ್ಬಿಡುತ್ತೆ, ನಮ್ಮ ಅಕೌಂಟ್ ಬೀಳ್ತಾ ಇದೆ. ಅದು ಕೇವಲ ನನಗೆ, ಇನ್ಯಾರದ್ದು ಅಲ್ಲ. ಅದು ನಂದು. ನಾನು ಏನ್ ಮಾಡ್ತೇನೆ, ಏನ್ ಕೊಡುತ್ತೇನೆ ಅದು ನನ್ನ ವಿಷಯ. ಅವ್ರು ಕೇಳಿದ್ರು ನಾನು ಕೊಡೋದಿಲ್ಲ, ಅಥವಾ ಕೇಳೋದು ಇಲ್ಲ ನಾನು ಕೊಡೋದಿಲ್ಲ, ಅವ್ರು ಕೇಳೋದು ಇಲ್ಲ. ಒಂದು ಮನೆಯಲ್ಲಿ ಬಹುಶಃ 2 ಮಕ್ಕಳು ಮತ್ತು ಹೆಂಡತಿ, ಅವ್ರು 3 ಜನ ಅಲ್ವಾ? ಪ್ರತಿ ತಿಂಗಳು 4,500 ರೂಪಾಯಿ ಪಡೀತಿದ್ದಾರೆ. ಯಾಕೆ? 2 ಹೆಣ್ಮಕ್ಳು. ಹೌದು, ಅವರಿಗೆ ಒಬ್ಬ ಮಗ ಒಬ್ಬರು ಮಗಳು ಇದ್ದಾರೆ. ಅವರಿಗೆ 1,500 3,000 ಮತ್ತು ಗೃಹಿಣಿ 1,500 ಪಡಿತಾರೆ. ಹಾಗಾದ್ರೆ ಪ್ರತಿ ತಿಂಗಳು 4,500 ರೂಪಾಯಿ ಸಿಗ್ತಾ ಇದೆ. ವರ್ಷಕ್ಕೆ ಎಷ್ಟು ಹಣ ಆಗುತ್ತೆ ಹೇಳಿ ನೋಡೋಣ. ನನ್ನ ಮಾತು ಕೇಳ್ತಾರ ಅಥವಾ ನನ್ನ ಮಾತನ್ನ ತಗೋತಾರ? ನೀವು ಅವರಿಂದ ಕೇಳ್ತೀರಿ. ಹೌದು, ಕೇಳಲೇಬೇಕು. ಅವನಿಗೆ ಅಲ್ಲ, ಇವನಿಗೆ ವೋಟ್ ಮಾಡಿ, ಅವರು ನನಗೆ ಕೊಡ್ಬೇಕಾಗತ್ತೆ. ಕೊನೆಗೆ ನಾನೇ ಅದನ್ನ ಮಾರಬೇಕಾಗ್ತಿದೆಯಲ್ಲ. ಒಂದು ಮನೆಗೆ ಪ್ರತಿ ತಿಂಗಳು 4,500 6,000 ರೂಪಾಯಿ ಬಂದ್ರೆ ಆಗ ನನ್ನ ಮಾತು ಕೇಳ್ತಾರ ನನ್ನ ಮಕ್ಕಳು ಅಥವಾ ನನ್ನ ಹೆಂಡತಿ ಕೇಳ್ತಾರ? ಬಹುಶಃ ಹೇಳಿದ್ರೆ ತಲೆ ಅಲ್ಲಾಡಿಸ್ತಾರೆ. ಆದ್ರೆ ಅಲ್ಲಿಗೆ ಹೋಗಿ ಬೇರೆ ಕಡೆ ವೋಟ್ ಹಾಕ್ಬಿಡ್ತಾರೆ. ಆದ್ರೆ ಇಲ್ಲಿ ಮತ್ತೆ ಅರ್ಥ ಆಗ್ತಾ ಇದೆ. ನನ್ಗೊಂದು ಮಗು ಇದೆ, ನನ್ಗೊಬ್ಳು ಮಗಳು, ಒಬ್ಬ ಮಗ. ನನ್ನ ಮಗ ಹೈಯರ್ ಸೆಕೆಂಡರಿ ಮುಗಿಸಿದಾನೆ. ಆದ್ರೆ ನನಗೊಂದು ಚಿಂತೆ ಇದೆ. ನನ್ನ ಮಗನಿಗೆ ಒಂದು ನೌಕರಿ ಸಿಕ್ಕಿದ್ರೆ, ಒಂದು ಒಳ್ಳೆ ಜಾಗದಲ್ಲಿ ಒಂದು ಕೆಲಸ ಸಿಕ್ಕಿದ್ರೆ ನಮಗೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು ಅಂತ. ನನಗೆ ಆ 1,500 ರೂಪಾಯಿ ಬೇಡ. ಆಗ ನಾನು ಹೇಳ್ತಿದ್ದೆ, ನನ್ನ ಈ 1,500 ರೂಪಾಯಿ ನನಗೆ ಬೇಡ, ನನ್ನ ಮಗನಿಗೆ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ. ಆದ್ರೆ ಅದು ಇನ್ನೂ ಆಗುದಿಲ್ಲ ಅನ್ಸುತ್ತಿದೆ. ಮತ್ತು ಹೇಳಿ ತಾನೇ ಏನ್ ಮಾಡೋದು? ನಾವ್ ಇನ್ನೇನ್ ಮಾಡೋದು? ಏನ್ ಕಾಣಿಸ್ತೀವಿ ಅದು ಇನ್ನು ಆಗುತ್ತಿಲ್ಲ. ನನ್ನ ಮಗ ದೊಡ್ಡವನಾಗಿದ್ದಾನೆ ಎಂಬ ದುಃಖ ನಮ್ಮ ಮನಸ್ಸಿನಲ್ಲಿದೆ. ನನ್ನ ಮಗ ಹೇಗೆ ದುಡಿದು ತಿಂತಾನೆ? ಪ್ರೈವೇಟ್ ನಲ್ಲಿ ಹಾಗಲ್ಲ ಅಲ್ವೇ? 18,000 ರೂಪಾಯಿ ಸಂಬಳಕ್ಕೆ 14 ಗಂಟೆ ಡ್ಯೂಟಿ ಮಾಡಿ ಬರ್ಬೇಕು. 18,000 ರೂಪಾಯಿ 10,000 ರೂಪಾಯಿ ಸಂಬಳ, ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ. 14 ಗಂಟೆ ಡ್ಯೂಟಿ. ಒಂದೇ ಬೇಜಾರಾಗೋದೇನಂದ್ರೆ, ಈ ಜನರೇಷನ್ಗಳು ಬರ್ತೀವಿಯೋ ಅವ್ರಿಗಾಗಿ ಒಂದು ಒಳ್ಳೇದೇನಾದ್ರೂ ಆದ್ರೆ ಅವ್ರು ಕೆಲಸ ಮಾಡಿ, ಒಂದು ಒಳ್ಳೆ ಜಾಗದಲ್ಲಿ ಕೆಲಸ ಮಾಡಿ ಬದುಕಬಲ್ಲು. ಒಂದು ಉದ್ಯೋಗವಿರುವ ಜಾಗವಿದ್ದರೆ ಅಲ್ಲಿ ಕೆಲಸ ಮಾಡಿ ಬದುಕಬಹುದು. ನಾವು ಇನ್ನೆಷ್ಟು ದಿನ ಇರ್ತೇವೆ? ನಾವು ಅವರೇ ಇರ್ತಾರೆ. ಹಾಗಾಗಿ ಅದು ಇನ್ನೂ ಆಗುವುದಿಲ್ಲ. ನನಗೆ ಏನಾದ್ರೂ ಆಗ್ಲಿ ಬಿಡ್ಲಿ, ತಿಂಗಳಿಗೆ 1,500 ರೂಪಾಯಿ ನನಗೆ ಬರ್ತಾ ಇದೆ. ಇದರಿಂದ ನಮ್ಗೆ ತುಂಬಾ ಸಂತೋಷವಾಗಿದೆ. ನಮಗೆ 1,500 ರೂಪಾಯಿ ಎಲ್ಲಿಂದ ಸಿಗುತ್ತಿತ್ತು? ನಮ್ಗೆ ಯಾರು ಕೊಡ್ತಾ ಇದ್ರು? ಗಂಡನನ್ ಬಿಟ್ಟು ಬೇರೆ ಯಾರು ಕೊಡ್ತಿರ್ಲಿಲ್ಲ. ಈಗ ಆ ಹಣವು ಓನ್ಲಿ ಫಾರ್ ನಮ್ಗಾಗಿ ಇದೆ. ಈಗ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಬಂದಿದೆ. ತಿಂಗಳು ಮುಗಿದ್ರೆ 1,500 ರೂಪಾಯಿ ಸಿಗುತ್ತದೆ ಎಲ್ಲೂ, ಇದೇ ಸಂತೋಷ. ತೃಣಮೂಲ ತುಂಬಾ ಒಳ್ಳೆಯದು. ಆದ್ರೆ ಈ ಕೆಳಮಟ್ಟದ ಕಾರ್ಯಕರ್ತರು ಒಳ್ಳೆಯವರಲ್ಲ. ತೃಣಮೂಲ ಪಕ್ಷ ಒಳ್ಳೆಯದು, ಮುಖ್ಯಮಂತ್ರಿ ಒಳ್ಳೆಯವರು, ಎಲ್ಲವೂ ಒಳ್ಳೆಯದು. ಆದ್ರೆ ಈ ಕಾರ್ಯಕರ್ತರು ಇದ್ದಾರಲ್ಲ, ಈ ಕಾರ್ಯಕರ್ತರು ಒಳ್ಳೆಯವರಲ್ಲ. ಅವರು ಇವುಗಳನ್ನ ನಡೆಸ್ತಿಲ್ಲ, ಸರಿಯಾಗಿ ನಡೆಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ.
ಅದರಿಂದ ಜನರಿಗೆ ಅಂದ್ರೆ ಒಂದು ಕೋಪ ಬರ್ತಿದೆ. ನಿಧಾನವಾಗಿ ಎಲ್ಲ ಮಹಿಳೆಯರು ಗಂಡನನ್ನು ಕೇಳಿ ಓಟ್ ಹಾಕ್ತಾರಾ ಅಥವಾ ತಮ್ಮ ಇಷ್ಟದಂತೆ? ಇಲ್ಲ, ಸ್ವಂತ ಇಚ್ಛೆ. ನನಗಂತೂ ಇದು ಗೊತ್ತು. ನಾನು ನನ್ನ ಇಚ್ಛೆ ಅಂತ ಹಾಕ್ತೀನಿ. ನಾನು ನನ್ನ ಇಚ್ಛೆ ಅಂತೆ ಹಾಕ್ತಿಲ್ಲ. ನಾನು ನನ್ನ ಇಚ್ಛೆ ಅಂತೆ ಹಾಕ್ತೇನೆ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ನಾನು ನನ್ನ ಇಚ್ಛೆ ಅಂತೆ ಹಾಕ್ತೇನೆ. ಯಾರ್ಯಾರಿಗೆ ವೋಟ್ ಹಾಕುತ್ತಾರೆ ಎಂಬುದು ಅವರವರ ವೈಯಕ್ತಿಕ ವಿಚಾರ. ನಾನು ಯಾರಿಗೆ ಓಟ್ ಹಾಕಬೇಕು ಅಂತ ನನ್ನ ಹೆಂಡತಿ ನಮ್ಗೇನು ಹೇಳೋದಿಲ್ಲ ಮತ್ತು ನಾನು ಹಾಕ್ತೇನೆ. ಬಹುಶಃ ಹೇಳಿದೆ, ಬಹುಶಃ TMCಗೆ ಹಾಕು ಅಥವಾ CPMಗೆ ಹಾಕು ಅಥವಾ BJPಗೆ ಹಾಕು ಅಂತ. ನನ್ನ ಮಾತನ್ನು ಕೇಳೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಇಲ್ಲ. ಈಗ ಆ ವಿಷಯವೇ ಇನ್ನಿಲ್ಲ. ಆ ಮನುಷ್ಯರಲ್ಲಿನ ಮಾನವೀಯತೆ ಇನ್ನಿಲ್ಲ. ಈಗ ಎಲ್ಲವೂ ಬದಲಾಗಿ ಹೋಗಿದೆ. ಈ ಜನರೆಲ್ಲ ಮೊದಲು ಸಿಂಹ ಆಗಿದ್ರು, ಇಲಿಗಳಾಗ್ಬಿಟ್ರು. ಎಲ್ಲರೂ ಇಲಿಗಳಾಗಿ ಹೋಗಿದ್ದಾರೆ.